ಏನು ಕುಮಾರ್, ಮನೇಲಿ ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲ. ಅಯ್ಯೋ, ಒಳಗಡೆ ಇರ್ಬೇಕೇನು. ಬನ್ನಿ ಬಾವ. ಅತ್ತೆ ಅತ್ತೆ, ಕಮಲಾ. ಹೋಳಿ ಅಂದ್ರೆ ಈಗ ಬಂದ್ರಾ? ಚೆನ್ನಾಗಿದ್ದೀರಾ? ಏನಪ್ಪ ಮಹೇಶಪ್ಪ, ಚೆನ್ನಾಗಿದ್ಯಾ? ನಿನ್ನ ಹೆಂಡತಿ ಚೆನ್ನಾಗಿದ್ದಾರಾ? ನಿಮ್ಮ ಅತ್ತೆ ಎಲ್ಲರೂ ಚೆನ್ನಾಗಿದ್ದಾರಾ? ಹ್ಞೂ ಅಕ್ಕ, ಎಲ್ಲರೂ ಚೆನ್ನಾಗಿದ್ದಾರೆ. ಕಮಲನ್ಗೆ ಹೆಣ್ಮಗು ಹೆರಿಗೆ ಆಗಿದೆ ಅಂತನ ಕುಮಾರ ಹೇಳ್ದ. ಅದಕ್ಕೆ ನಾನು ಅವನ ಜೊತೆಗೆ ಬಂದೆ ನೋಡ್ಕೊಂಡು ಹೋಗೋಣ ಅಂತನ. ಕಮಲ ಚೆನ್ನಾಗಿದ್ದಾಳಾ? ಹೂನಪ್ಪ, ಚೆನ್ನಾಗಿದ್ದಾಳೆ. ಅಳಿ ಅಂದ್ರೆ ಎಲ್ಲಿ ನಿಮ್ಮ ಅಮ್ಮನೋ ನಿಮ್ಮ ಅಪ್ಪನೋ ಬರ್ಲಿಲ್ವಾ? ಇಲ್ಲ ಅತ್ತೆ, ಆ ಅಪ್ಪನಿಗೆ ಸ್ವಲ್ಪ ಕೆಲಸ ಬರಲಿಲ್ಲ. ಹಂಗಾಗಿ ನಾನು ಮತ್ತೆ ಬಾವ ಇಬ್ರು ಬಂದ್ವಿ. ಹೌದಾ? ನಿಮ್ಮ ಅಮ್ಮನಾದ್ರೂ ಕರ್ಕೊಂಬರ್ಬೋದಿತ್ತಲ್ಲ. ಯಾಕೆ ನಿಮ್ಮ ಅಮ್ಮನ್ಗೆ ಮೊಮ್ಮಗಳನ್ನ ನೋಡ್ಬೇಕು ಅಂತ ಅನಿಸ್ಲಿಲ್ವಾ? ನಾನು ಎಲ್ರು ಬರ್ತೀರೇನೋ ನೋಡ್ಕೊಂಡು ಹೋಗಕ್ಕೆ, ನಿಮ್ಮ ಅಪ್ಪ ಅಮ್ಮ ಆಮೇಲೆ ನಿಮ್ಮ ಅಕ್ಕ ಎಲ್ರು ಬರ್ತೀರಾ ಅಂತ ತಿಳ್ಕೊಂಡಿದ್ದೆ. ನೀವು ನೋಡಿದ್ರೆ ಇಬ್ಬರೇ ಬಂದಿದ್ದೀರಾ. ಅಯ್ಯೋ ಅಕ್ಕ, ಹೋಗಿ ಬಿಡಿ. ನಮ್ಮ ಅತ್ತೆಗೆ ಗಂಡು ಮಗು ಆಗ್ಬೇಕಿತ್ತಂತೆ, ಗಂಡು ಮಗುನೇ ಆಗಿಲ್ಲ, ಹೆಣ್ಣು ಹುಡುಗಿ ಹುಟ್ಟಿದೆ. ಏನು ನೋಡಕ್ಕೆ ಬರೋದು, ಬಿಡು ಹೋಗ್ಲಿ. ಹೋಗಿ ನೀವೇ ನೋಡ್ಕೊಂಬರ್ರಿ ಅಂತನ ಕುಮಾರನ ಒಬ್ಬನೇ ಕಳಿಸಿದ್ರು. ನಾನು ಅದಕ್ಕೆ ಪಾಪ ಬೇಜಾರು ಮಾಡ್ಕೊಂತಾನಲ್ಲ ಅಂತ ಹೇಳ್ಬಿಟ್ಟು ನಾನು ನೋಡ್ದಂಗೆ ಆಗುತ್ತೆ ಅಂತನ ಬಂದೆ. ಹಂಗೂ ನನ್ನ ಹೆಂಡತಿ ಸರೋಜಂಗೆ ಹೇಳ್ದೆ, ಇವ್ರ ಅಕ್ಕಂಗೆ ಹೋಗಿ ನೀನಾದರೂ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬ ಹೋಗು. ಪಾಪ ಕಮಲ ಬೇಜಾರು ಮಾಡ್ಕೊಂಬಲ್ವ, ನಿಮ್ಮ ಅಮ್ಮನೂ ಹೋಗಲ್ಲ, ನಿಮ್ಮ ಅಪ್ಪನೂ ಹೋಗಲ್ಲ, ನೀನು ಹೋಗ್ಲಿಲ್ಲ ಅಂದ್ರೆ ಅಂತನ ಹೇಳ್ದೆ. ಅವಳು ನನ್ನ ಮಾತೇ ಕೇಳಲಿಲ್ಲ. ನಾನು ಹೋಗಲ್ಲ, ಅಮ್ಮ ಹೋಗ್ದಿದ್ರೆ ಅಂತ ಅಂದ್ಲು. ಹೋಗ್ಲಿ ಬಿಡು, ನೀವಿಬ್ರು ಹೋಗ್ದಿದ್ರೆ ಅಷ್ಟು ಹೋಯ್ತು ಅಂತನ ನಾನೇ ಬಂದೆ. ಹೌದಾ? ಅಲ್ಲಪ್ಪ ಕುಮಾರ, ನಿಮ್ಮಮ್ಮ ಯಾಕೆ ಆತರ? ಅಯ್ಯ, ಅಲ್ಲ ನಿಮ್ಮ ಅಮ್ಮಗೂನು ಒಬ್ಳು ಮಗಳಿದ್ದಾಳೆ ತಾನೆ, ಹಿರಿ ಮಗಳು, ಅವಳೇ ತಾನೆ ನಿಮ್ಮ ಅಕ್ಕ. ಅವಳು ಚೆನ್ನಾಗಿ ಮಾತಾಡ್ತಾರೆ ಅಂದಮೇಲೆ ಮೊಮ್ಮಗಳು ಹೆಣ್ಣು ಹುಡುಗಿ ಆಗಿದೆ ಅಂತ ಹೇಳ್ಬಿಟ್ಟು ಏನ್ ನೋಡಕ್ಕೆ ಬರೋದ್ ಬೇಡ್ವಾ? ಆಯ್ತು ಬಿಡಪ್ಪ. ಏನೋ ಸರಿ, ಬರ್ರಿ ಒಳಗಡೆ ಇದೆಲ್ಲ ಕಮಲ, ನೋಡ್ ಬರ್ರಿ, ಮಾತಾಡ್ಸ್ಬರ್ರಿ. ಹೇಳಿ ಅಂದ್ರೆ ಬಿಡಿ ಅತ್ತೆ, ನಮ್ಮಮ್ಮ ಒಂದು ಸ್ವಲ್ಪ ಹಂಗೇನೆ. ಏನು ಮಾಡೋದು. ಸರಿ ಬಿಡಿ, ಕಮಲನ್ನ ಹೋಗಿ ಮಾತಾಡ್ತೀವಿ. ರೂಮ್ ಒಳಗಿದ್ದಾಳ? ಹೌದು, ರೂಮ್ ಒಳಗಿದ್ದಾಳೆ. ನಾನು ಕಾಪಿ ಮಾಡ್ಕೊಂಬತ್ತೀನಿ, ಹೋಗಿ ಮಾತಾಡ್ಸೋಗ್ರಿ. ಮಹೇಶಪ್ಪ, ಹೋಗಪ್ಪ ನೀನು. ಕಮಲಾ, ಕಮಲಾ, ಹೇಗಿದೆಯಾ ಕಮಲಾ? ರೀ, ಬಂದ್ರಾ? ನೀವು ಯಾವಾಗ ಬರ್ತೀರೋ ಅಂತ ಇವತ್ತು ಕಾಯ್ತಾ ಇದ್ದೆ. ಇವತ್ತು ಬಂದೇ ಬರ್ತೀರಾ ಅಂತನ. ಸದ್ಯ ಬಂದ್ರಲ್ಲ, ಎಲ್ಲರೂ ಚೆನ್ನಾಗಿದ್ರಾ? ಓ ಮಹೇಶಣ್ಣ, ನೀವು ಬಂದ್ರಾ? ಎಲ್ಲಿ ಸರೋಜಕ್ಕ ಮತ್ತೆ ಅತ್ತೆನ ಕರ್ಕೊಂಬರಕ್ಕಿಲ್ವಾ? ನೀವಿಬ್ರೇ ಬಂದಿದ್ದೀರಾ? ಇಲ್ಲಮ್ಮ, ಅವರು ಬರಲ್ಲ ಅಂದ್ರ, ಅದಕ್ಕೆ ನಾನೇನೆ ಬಂದೆ ಕುಮಾರನ ಜೊತೆಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ. ಚೆನ್ನಾಗಿದ್ಯಾ? ನಿನ್ನ ಮಗಳು ಚೆನ್ನಾಗಿದ್ದಾಳ? ತುಂಬಾ ಸಂತೋಷ ಆಯ್ತಮ್ಮ, ನಿನಗೆ ಹೆಣ್ಣು ಹುಡುಗಿ ಹುಟ್ಟಿದೆ ಅಂತ ಕುಮಾರ ಹೇಳ್ದಾಗ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀರಾ ತಾನೇ? ಹ್ಞೂ ಅಣ್ಣ, ನಾನು ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಕುತ್ಕೊ ಬನ್ನಿ. ರೀ, ಕುತ್ಕೊಳ್ಳಿ. ಮಹೇಶಣ್ಣ, ಕುತ್ಕೊಳ್ಳೋಣ. ಅಲ್ಲೇ ಕಳ್ಳಿ ಕಳ್ಳಿ. ಕುಮಾರ, ನಿನ್ನ ಮಗಳು ಎಲ್ಲ ನಿನ್ನಂಗೆ ಕಣೋ, ಚೆನ್ನಾಗಿದ್ದಾಳೆ. ದೊಡ್ಡಕ್ಕೆ. ನೋಡಮ್ಮ, ನಾನು ನಿಮ್ಮ ಮಾವ ಬಂದಿದ್ದೀನಿ, ನಿಮ್ಮ ಅತ್ತೆ ಬರಲಿಲ್ಲ ನೀನು ನೋಡೋಕ್ಕೆ. ಅದಕ್ಕೆ ನಾನೇ ಬಂದೆ ನಿಮ್ಮ ಅಪ್ಪನ ಜೊತೆಗೆ. ಹೌದು ಬಾವ, ನನ್ನ ಮಗಳು ನನ್ನ ಥರನೇ. ಎಲ್ಲ ನನ್ನ ಹೋಲ್ಕೆನೆ, ಅಪ್ಪನ ಮಗಳು ಇವಳು. ಅಲ್ವಾ ಕಮಲಾ? ಹೌದೌದು, ಎಲ್ರು ಹಂಗೆ ಹೇಳ್ರಿ. ತಂದೆ ಎಷ್ಟು ಗುಣಲಕ್ಷಣ ಇರುತ್ತೋ ತಾಯಿದು ಅಷ್ಟೇ ಇರುತ್ತೆ. ಯಾರಿಗೂ ಕಾಣಿಸಲ್ಲ. ಯಾರೇ ಆಗ್ಲಿ, ತವ್ರ ಮನೆದ ಯಾರು ಹೇಳಲ್ಲ ಹೆಂಡತಿ ಕಡೆಯವ್ರದ್ದು ಚೆನ್ನಾಗಿ ಮುಖದೊಳಕೆ ಇದೆ ಅಂತನ. ಹೆಂಗೆ ಇದ್ರು ಗಂಡನಂಗೆ ಇದ್ದಾಳೆ, ಅಜ್ಜಿನಂಗಿದ್ದಾಳೆ, ತಾತನಂಗಿದ್ದಾಳೆ ಅಂತಾನೆ ಹೇಳೋದು. ನನ್ನ ಹೋಲ್ಕೆನೂ ಸ್ವಲ್ಪ ಇದೆ, ನಿಮ್ಮ ಹೋಲ್ಕೆನೂ ಸ್ವಲ್ಪ ಇದೆ. ಆಯ್ತು ಬಿಡಮ್ಮ, ಏನೋ ಪ್ರೀತಿಯಿಂದ ಹೇಳ್ತಾರೆ, ಅದಕ್ಕೆ ಯಾಕೆ ನೀನು ಸಿಟ್ಟು ಮಾಡ್ಕೊತೀಯ? ನಿನ್ನ ಹೋಲ್ಕಿನೂ ಐತೆ, ನನ್ನ ಹೋಲ್ಕಿನೂ ಐತೆ, ಇಬ್ರು ಸೇರಿದ್ರೆ ತಾನೆ ಮಗು. ಅಯ್ಯೋ ಬಿಡಿ, ನೀವೇನೇನೋ ಮಾತಾಡ್ತೀರಾ. ಅಣ್ಣ, ನೀವು ಬಂದಿದ್ದೀರಾ, ಇದ್ಬಿಟ್ಟು ನಾಳೆ ಹೋಗಿ. ಇವತ್ತು ಚಿಕನ್ ಮಟನ್ ಮಾಡ್ತೀವಿ, ಊಟ ಮಾಡ್ಕೊಂಡು ಹೋಗೋರಂತೆ. ಅಮ್ಮ 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 ಇತ್ತ ಒಳಗಡೆ? ಇದ್ರು ಕಮಲಾ, ಟೀ ಮಾಡ್ಕೊಂಬರ್ತೀನಿ, ನೀವು ಹೋಗಿ ಮಾತಾಡ್ತಾ ಇರಿ ಅಂತ ನಾ ಹೇಳಿದ್ರು ಅತ್ತೆ. ಹೌದಾ? ಅಮ್ಮ ಅಮ್ಮ ಟೀ ಆಗಿದ್ರೆ ತಾಂಬರಮ್ಮ. ಆಯ್ತು ಕಮಲಾ, ತಗೊಂಬರ್ತಾ ಇದೀನಿ ಇರು. ನೀನು ಕುಡಿತ್ಯೋ ಅಥವಾ ಬೇಡವೋ? ನನಗೇನು ಬೇಡ, ಅವ್ರಿಗೆ ತಗೊಂಬ ಸಾಕು. ನಾನು ಟೀಗೆ ಏನು ಕುಡಿಯಲ್ಲ ಸ್ವಲ್ಪ ದಿನ. ತಗೊಳಪ್ಪ ಮಹೇಶ, ಅಳಿ ಅಂದ್ರೆ ತಗೊಳ್ಳಿ, ಟೀ ಕುಡೀರಿ. ಅಮ್ಮ, ಏನಾದರೂ ಅಡುಗೆ ಮಾಡು. ಇವತ್ತು ಮಟನ್ ತರಿಸು. ಮಟನ್ ತಂದು, ಮೇಕೆ ಮಟನ್ ತಂದ್ರೆ ನಾನು ಊಟ ಮಾಡ್ಬೋದು, ಇವರು ಊಟ ಮಾಡ್ಕೊಂಡು ಹೋಗ್ತಾರೆ. ಸರಿ ಅಮ್ಮ, ಆಯ್ತು. ಯಾರ ಹತ್ರ ತರಿಸೋದು? ಕಾಂತ ಅಂಗಡಿ ಹತ್ರ ಇದ್ದಾನೆ. ಈಗ ಯಾರು ತರ್ತಾರೆ ಗೊತ್ತಿಲ್ವಲ್ಲ. ಸರಿ ಆಯ್ತು ಬಿಡು, ನೋಡೋಣ. ಕಾಂತಗೆ ಹೇಳಿ ಬರ್ತೀನಿ. ಅಯ್ಯೋ, ಅದೆಲ್ಲ ಯಾಕೆ ಕಮಲಾ, ನಮಗೆ ಕೆಲಸ ಐತೆ, ಹೋಗ್ಬೇಕು. ಮಟನ್ ಸಾರ್ನಾಗ ಊಟ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇನೆ. ನೀನು ನೋಡಿದ್ರೆ ಮಟನ್ ಸಾರು ಅದು ಇದು ಅಂತ ಇದೆಯಾ? ಬಿಡು, ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಿ. ಈಗೇನು
ಅಯ್ಯೋ ಇರಪ್ಪ, ನೀನ್ ಬರೋದೇ ಇಲ್ಲ, ಎಲ್ಲಿ ನಮ್ಮ ಮನೆಗೆ ಬಂದೇ ಇಲ್ಲ ನೀನು. ಅಪರೂಪಕ್ಕೆ ಬಂದಿದ್ಯಾ? ಇರು, ಏನ್ ಪರವಾಗಿಲ್ಲ. ಕೆಲ್ಸ ಇದ್ದಿದ್ದೇನೆ. ಕೆಲ್ಸ ಅಂತಿದ್ರೆ ಕೆಲ್ಸ ಯಾವಾಗ ತಾನೇ ಮುಗಿತು ಹೇಳು? ಸತ್ ಮೇಲೇನೆ ಮುಗಿಯೋದ ಕೆಲ್ಸಗಳು. ಬಿಡು ಮಾಡ್ಕೊಂಡು ಸಂಬಂಧಿಕರ ಮನೆಗೆ, ಸ್ನೇಹಿತರ ಮನೆಗೆ ಹೋಗ್ಬೇಕು, ಕಷ್ಟ ಸುಖ ವಿಚಾರಿಸ್ಬೇಕು. ಎಲ್ಲ ಇರ್ಬೇಕು ಜೀವನ ಅಂದ್ಮೇಲೆ. ಬರೀ ಯಾವಾಗ್ಲೂ ಕೆಲ್ಸ ದುಡಿಮೆ ಅಂತಿದ್ರೆ ಖುಷಿಯಾಗಿರೋದು ಯಾವಾಗ ಹೇಳು? ಸರಿಯಾಗಿ ಹೇಳಿದ್ರಿ ಅತ್ತೆ. ಸರಿ ಅಣ್ಣ, ನೀವು ಇದ್ದೇ ಹೋಗ್ರಿ. ಪರವಾಗಿಲ್ಲ, ಸಾಯಂಕಾಲಕ್ಕಾದ್ರೂ ಹೋಗೋರಂತೆ. ಬಾವ ಇದ್ದು ಹೋಗೋಣ ಬಿಡಿ. ಕಮಲಾ ಅಷ್ಟು ಆಸೆ ಪಡ್ತಾ ಇದ್ದಾಳೆ, ನಾವೊಂದು ಸ್ವಲ್ಪ ಹೊತ್ತು ಇದ್ದಂಗೆ ಆಗುತ್ತೆ. ಸರಿ ಆಯ್ತು ಕಣಕುಮಾರ. ಕಮಲಾ, ಮಾವ ಬಂದಿದ್ರಾ? ನೋಡ್ಕೊಂಡು ಹೋದ್ರಾ? ಇನ್ನೂ ಇಲ್ಲ ಕಣಪ್ಪ, ನಿಮ್ಮ ಮಾವ ಬಂದಿಲ್ಲ. ಏನೋ ಕೆಲ್ಸದ ಮೇಲೆ ಹೋಗಿತ್ತಂತೆ. ರಾತ್ರಿ ಬರೋದು ತಡವಾಯ್ತಂತೆ. ಅಲ್ಲೇನೆ 7 ಗಂಟೆ 8 ಗಂಟೆ ಆಯ್ತೇನೋ. ಅವಾಗ ಗೊತ್ತಾಯ್ತೆ ಬಿಡು, ಬೆಳಗ್ಗೆ ಹೋಗೋಣ ಅಂತ ಸುಮ್ಮನಾಗ್ಯವ್ರೆ. ಈಗಿನ್ನೂ ಬಂದಿಲ್ಲ, ಈಗ್ಲಾಗ್ಲಾ ಬರ್ಬೋದೇನೋ. ಹೌದೇನೋ, ನಿಧಾನಕ್ಕೆ ಬರಲಿ ಬಿಡಿ. ಹೆಂಗೋ ಅತ್ಲಾಗೆ ಯಾವ ತೊಂದರೆನೂ ಆಗ್ಲಿಲ್ವಲ್ಲ ಈ ಹೆರಿಗೆ ಆಗಕ್ಕೆ. ತೊಂದ್ರೆ ಅಂತ ಏನಿಲ್ಲ, ನೋವು ಹಾಗೆ ಆಗುತ್ತೆ. ಅದನ್ನ ಅನುಭವಿಸ್ತಾರಿಗೆ ಗೊತ್ತು. ಕಮಲನ್ ಕೇಳು ಎಷ್ಟು ನೋವಾಗುತ್ತೆ ಅಂತನ. ಹೌದಾ ಕಮಲಾ? ಮತ್ತೆ ಕೇಳ್ತಿರಲ್ಲ, ಅಯ್ಯೋ ನಾವ್ ಆಗಕ್ಕೆ ಹೆಂಗಸರು ತಡ್ಕೊಂತೀವಿ. ನೀವೇನಾದ್ರೂ ಆದ್ರೆ ಅಷ್ಟೇನೆ, ಮಗುನು ಬೇಡ ಏನು ಬೇಡ ಅಂತನ ಸುಮ್ಮನಾಗ್ಬಿಡ್ತೀರ. ಮಕ್ಕಳೇ ಮಾಡ್ಕೊಂಬಲ್ಲ. ಆ ನೋವು ಯಾರು ತಿಂತಾರೆ? ಹೆರಿಗೆ ನೋವ ಅಂತನ ಅಷ್ಟು ನೋವಾಗುತ್ತೆ ಗೊತ್ತಾ? ನೀವೇನು ಅದಕ್ಕೆ ನಿಮಗೆ ಹೆಣ್ಮಕ್ಳಿಗೆ ತಡ್ಕೊಳ್ಳೋ ಶಕ್ತಿ ಇದೆ ಅಂತಾನ ದೇವರು ನಿಮಗೆ ಮಕ್ಕಳನ್ನ ಇರುವಂಥ ಶಕ್ತಿ ಇದನ್ನ ಕೊಟ್ಟಿರೋದು. ಹಿಂಗೆ ಹೇಳಿ ಹೇಳಿ ಹೆಣ್ಮಕ್ಳನ್ನ ಯಾಮಾರಿಸ್ತೀರ. ಹೆಣ್ಣು ಅಂದ್ರೆ ಶಕ್ತಿ, ತಾಳ್ಮೆ, ನಡತೆ, ಆಮೇಲೆ ಎಷ್ಟೇ ಬೈದ್ರು ಬೈಸ್ಕೊಂತಾಳೆ ಅಂತನ ಹೇಳಿ ಹೇಳಿ ಯಾಮಾರಿಸ್ಕೊಂಡೇ ಬರ್ತೀರ. ಅಲ್ವೇ ನೀವೆಲ್ಲನ ಹೆಂಗಸ್ರನ್ನ ಹೆಂಗೆ ಯಾಮಾರಿಸ್ಬೇಕು ಅಂತ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀರ. ಬಿಡು ಕಮಲಾ, ಅಯ್ಯೋ ನಾವು ಮಾಡೋದೆಲ್ಲನ ನಿಮ್ಗಾಗಿ ತಾನೆ. ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೆ ಗಂಡು ಮಕ್ಕಳನ್ನು ದುಡಿಯೋದು. ಕಮಲಾ, ಚೆನ್ನಾಗಿದ್ದೀನಮ್ಮ. ನೆನ್ನೆಸ್ ಬರೋಕ್ಕಾಗಲಿಲ್ಲ, ಕತ್ಲಾಗಿದ್ದು. ಎದ್ದಾಗ ಹೋಗೋಣ ಅಂತ ಸುಮ್ಮನಾಗಿದ್ದೆ. ಅಳಿ ಅಂದ್ರೆ ಬಂದ್ಬಿಟ್ಟವ್ರೆ. ಏನು ಅಳಿ ಅಂದರೆ ಚೆನ್ನಾಗಿದ್ದೀರಾ? ಹ್ಞೂ ಮಾವ, ಈಗ ತಾನೇ ಬಂದ್ವಿ. ಬರ್ರಿ ಕುತ್ಕೊ ಬರ್ರಿ. ಪರವಾಗಿಲ್ಲ, ಟೀ ಕುಡೀರಿ ಮೊದಲು. ಅಲ್ಲಿ ನನ್ನ ಮೊಮ್ಮಗಳು ನೋಡಪ್ಪೋ, ಕಂಡ್ಬಿಟ್ಟು ನೋಡ್ತಾ ಇದ್ದಾಳೆ. ತಾತ ಬಂತು ಅಂತಾನ. ತಾತ ಬಂತು, ಏನೋ ತಂದೈತೆ ಹಣ್ಣು ಅಂತನ ನೋಡ್ತಾ ಇದ್ದಾಳೆ. ನಮ್ಮ ತಾತ ಇಷ್ಟು ದಪ್ಪ ಮೀಸೆ ಬಿಡ್ಕೊಂಡೈತಲ್ಲ ಅಂತನ. ಚಿಕ್ಕ ಹಳ್ಳಿ ಅಲ್ಲೆಲ್ಲೆಲ್ಲೆಲ್ಲೇ ಹೆಂಗ ಬಿಡತ್ತಾಯಿ ದೇವ್ರ ದಯೆಯಿಂದನ ಸುಸೂತ್ರವಾಗಿ ಹೆರಿಗೆ ಆತಲ್ಲ ಸದ್ಯ. ಎಲ್ಲ ಒಳ್ಳೇದಾಯ್ತಲ್ಲ. ರೀ, ನಿಮ್ಗೂ ಟೀ ತಾಂಬರ್ಲ ಕುಡಿರ್ತೀರಾ? ಏನು ಬೇಡ ಕಣೆ, ಈಗಿನ ಅಲ್ಲಿ ಹನುಮಂತನ ಹೋಟ್ಲ್ದಾಗೆ ಅಲ್ಲಿ ಆಲದ ಮರತಾಗೆ ಕುಡ್ದು ಬಂದೆ. ನನಗೇನು ಬೇಡ. ಇವ್ರಿಗೆ ಏನೇನು ಅಡುಗೆ ಮಾಡಿ ಊಟಕ್ಕಿಕ್ಕು. ಅಳಿಯಂದ್ರಿಗೂ ಅವ್ರ ಅಕ್ಕನ ಗಂಡಗೂ ಎಲ್ಲನ. ಏನಪ್ಪ ಮಹೇಶಪ್ಪ, ಚೆನ್ನಾಗಿದೆಯಾ? ಎಲ್ಲಿ ನಿಮ್ಮ ಅತ್ತೆ ನಿನ್ನ ಹೆಂಡ್ತಿ ಯಾರು ಬರಲಿಲ್ವೇ? ಅವರು ಬರ್ಬೇಕಾಯ್ತಲ್ಲ ನೋಡ್ಕೊಂಡು ಹೋಗೋಕ್ಕೆ ಮೊಮ್ಮಗಳನ್ನ. ಇಲ್ಲ ಅಣ್ಣ, ಬರಲಿಲ್ಲ ಅವರು. ಅವರು ಇನ್ನೊಂದು ದಿವಸ ಯಾವಾಗಾದ್ರೂ ಬರ್ತಾರೆ. ಏನೋ ಕೆಲಸ ಇತ್ತು, ಹಂಗಾಗಿ ಬರೋಕ್ಕಾಗಲಿಲ್ಲ. ನಾನು ಕುಮಾರನ ಜೊತೆಗೆ ಬಂದೆ ನೋಡ್ಕೊಂಡು ಹೋಗೋಣ ಅಂತಾನೆ. ಬಾಬಾವ ನಾನು ಒಬ್ಬನೇನೆ ನೋಡ್ಕೊಂಬರೋಣ, ಹೋಗಿ ಬೇಗ ಸಾಯಂಕಾಲದಷ್ಟೊತ್ತಿಗೆ ಬರೋಣ ಅಂತಂದ. ಅದಕ್ಕೆ ಬಂದೆ. ಹೋಗ್ಲಿ ಬಿಡು, ಇನ್ನೊಂದ್ಸಲ ಯಾವಾಗಾದ್ರೂ ಬಂದ್ರಾಯ್ತು. ಊಟ ಮಾಡ್ಕೊಂಡು ಹೋಗ್ರಿ. ಚಿಕನ್ನು ಮಟನ್ ತಗೊಂಬತ್ತೀನಿ. ಚಿಕನ್ ಬೇಡ, ಮಟನ್ನೇ ತಗೊಂಬ. ಮೇಕೆ ಮಟನ್ ಚೆನ್ನಾಗಿ ಬಲ್ತಿರೋ ಅಂತದ ನೋಡ್ಕೊಂಡು ತಾಂಬ. ನಾನು ಊಟ ಮಾಡ್ತೀನಿ. ಮೇಕೆ ಮಟನ್ ಚೆನ್ನಾಗಿರುತ್ತೆ. ಸರಿ ಅಮ್ಮ, ಆಯಿತು, ಹೋಗಿ ತಗೊಂಬತ್ತೀನಿ. ಇದ್ದು ಊಟ ಮಾಡ್ಕೊಂಡು ಹೋಗ್ರಪ್ಪ ಅಳಿ ಅಂದರೆ. ಇರ್ತಾರೆ ಹೋಗಪ್ಪ. ಹೇಳಿದ್ದೀನಿ, ಇರ್ತೀವಿ ಅಂತ ಹೇಳಿದ್ದಾರೆ. ಇರ್ತಾರೆ, ತಗೊಂಬ ಬೇಗ. ಸರಿ ಮಾವ, ಇದ್ದು ಹೋಗ್ತೀವಿ. ಸಾಯಂಕಾಲದಷ್ಟೊತ್ತಿಗೆ ಹೋಗ್ಬೇಕು. ಬಾವನಿಗೆ ಕೆಲಸ ಐತಂತೆ, ನಾನು ಹೋಗ್ಬೇಕು. ಅಮ್ಮ ಇನ್ನೂ ಬೇಗ ಬಾ ನೋಡ್ಕೊಂಡು ಸಾಯಂಕಾಲದಷ್ಟೊತ್ತಿಗೆ ಅಂತ ಹೇಳ್ತು. ಹಂಗಾಗಿ ಹೋಗ್ಬೇಕು. ಬೇಗ ಬನ್ನಿ ಮಾವ, ಹೋಗ್ಬಿಟ್ಟು. ಆಯ್ತಾಯ್ತು, ಬರ್ತೀನಿ. ಏನು ಪರವಾಗಿಲ್ಲ, ನಿಧಾನ ಊಟ ಮಾಡ್ಕೊಂಡು ಹೋಗೋರಂತೆ. ಏನಿಬ್ರು ಗಂಡು ಮಕ್ಕಳು, ಏನು ಹೆಣ್ಮಕ್ಳಿಲ್ಲ, ಏನಿಲ್ಲ. ಹೋದ್ರಾಯ್ತು ನಿಧಾನಕ್ಕೇನೆ. ತಾಂಬತ್ತೀನಿ. ದೇವಿ, ನೀನು ಹಂಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಖಾರ ಸಾಂಬಾರು ಒಂದಿಸ್ಕ ತಾಂಬತ್ತೀನಿ. ಎಷ್ಟು ಥರನಾ? ಒಂದು 3 kg ತಾಂಬರ್ರಿ ಸಾಕು. ಸರಿ ಆಯಿತು, ತಾಂಬತ್ತೀನಿ. ಹೇಳಿ ಹೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.